ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸಾಹಸ ಸಿಂಹ ಅಭಿನಯ ಭಾರ್ಗವ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ರವರು 70ಸ್ನಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಸೌತ್ ಇಂಡಿಯಾದ ಮೊದಲ ಸ್ಟೈಲಿಶ್ ಹೀರೋ ಎಂದೇ ಕರೆಸ್ಕೊಂಡವರು. ನಾಯಕ ನಟನಾಗಿ ಆ್ಯಕ್ಟ್ ಮಾಡಿದ ಮೊದಲ ಸಿನಿಮಾದಲ್ಲೇ ಸಿಲ್ವರ್ ಜೂಬ್ಲಿ ಕೊಟ್ಟು ಸೆನ್ಸೇಷನಲ್ ಹೀರೋ ಹ್ಯಾಂಗ್ರಿ ಯಂಗ್ಮ್ಯಾನ್ ಎಂದು ಕರೆಸ್ಕೊಂಡವರು. ಆ್ಯಕ್ಷನ್, ಡ್ಯಾನ್ಸ್ ತಮ್ಮ ಸಾಲಿಡ್ ಪರ್ಫಾರ್ಮೆನ್ಸ್ನಿಂದ 38 ವರ್ಷಗಳ ಕಾಲ ಚಿತ್ರರಂಗದಲ್ಲಿ ತಮ್ಮ ಮಾರ್ಕೆಟಿಂಗ್ನ ಹಾಗೆ ಉಳಿಸ್ಕೊಂಡು ಬಂದವರು ಡಾಕ್ಟರ್ ವಿಷ್ಣುವರ್ಧನ್ ಅವರು. ಇವರು ಸಾಕಷ್ಟು ರೀಮೇಕ್ ಸಿನಿಮಾಗಳನ್ನು ಮಾಡಿದರೂ ಸಹ ಯಾಕೆ ಮೇರು ನಟ ಅಂತ ಇವರನ್ನು ಕರೀತಾರೆ ಅಂದರೆ, ಬೇರೆ ಲ್ಯಾಂಗ್ವೇಜ್ನಲ್ಲಿ ಒಂದು ಸಿನಿಮಾ ಸೂಪರ್ ಹಿಟ್ ಆಗಬೇಕಾದ್ರೆ ಅಲ್ಲಿನ ಹೀರೋ ಆ ಕಥೆಗೆ, ಆ ಸೀನ್ಸ್ಗೆ ಯಾವ ಥರ ಬಾಡಿ ಲ್ಯಾಂಗ್ವೇಜ್ ಬೇಕೋ, ಯಾವ ಥರ ಎಕ್ಸ್ಪ್ರೆಷನ್ಸ್ ಬೇಕೋ ಅದನ್ನು ಸರಿಯಾದ ರೀತಿಯಲ್ಲಿ ಕೊಟ್ಟಿರ್ತಾರೆ. ಮತ್ತು ಆ ಕಥೆ ರೀಮೇಕ್ ಆಗುತ್ತೆ ಅನ್ನುವಾಗ ಆ ರೀಮೇಕ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಂತಹ ನಟ ಮೂಲ ಚಿತ್ರದ ಕಥೆಗೆ ಹೊಂದ್ಕೊಂಡಿರುವಂತಹ ನಟನನ್ನು ಡಾಮಿನೇಟ್ ಮಾಡಿ ತನ್ನದೇ ಆದ ಸ್ಟೈಲ್ನಿಂದ, ಎಕ್ಸ್ಪ್ರೆಷನ್ಸ್ನಿಂದ ಇದು ತನ್ನದೇ ಸಿನಿಮಾ ಅನ್ನೋ ಥರ ಸ್ಕ್ರೀನ್ ಮೇಲೆ ಅಭಿನಯಿಸಿರಬೇಕಾಗುತ್ತೆ. ಈ ಥರದ ಕೇಪಬಿಲಿಟಿ ಇರುವಂತಹ ನಟ ದ ಒನ್ ಆ್ಯಂಡ್ ಓನ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು. ರೀಮೇಕ್ ಸಿನಿಮಾಗಳನ್ನು ಇಂಡಸ್ಟ್ರಿ ಹಿಟ್ ಮಾಡುವಂತಹ ಕೆಪಾಸಿಟಿ ಇರೋದು ಇವರಿಗೆ ಮಾತ್ರ. ಅದಕ್ಕೆ ಇವರನ್ನು ಮೇರು ನಟ ಅಂತ ಕರೀತಾರೆ. ಇವತ್ತಿನ ಈ ವಿಡಿಯೋದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು ಯಾವೆಲ್ಲ ರೀಮೇಕ್ ಸಿನಿಮಾಗಳು ಕೈ ಹಿಡಿಯಿತು, ಮೂಲ ಚಿತ್ರದ ಥರ ಅಥವಾ ಅದಕ್ಕಿಂತ ಕನ್ನಡದಲ್ಲಿ ಸೂಪರ್ ಹಿಟ್ ಆಗಲು ಕಾರಣವೇನು ಅನ್ನೋದನ್ನು ನೋಡೋಣ. ಸೊ ವಿಡಿಯೋನ ಕೊನೆ ತನಕ ನೋಡಿ. 1983ರಲ್ಲಿ ತೆಲುಗುನಲ್ಲಿ ಧರ್ಮಾತ್ಮರು ಅಂತ ಒಂದು ಸಿನಿಮಾ ರಿಲೀಸ್ ಆಗಿರುತ್ತೆ. ಕೃಷ್ಣಂರಾಜು, ಜಯಸುಧಾ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ತೆಲುಗುನಲ್ಲಿ ಈ ಸಿನಿಮಾ ಸಕ್ಸಸ್ಫುಲ್ ಸಿನಿಮಾ ಆದಮೇಲೆ 1984ರಲ್ಲಿ ತಮಿಳಿಗೆ ನಲ್ಲವನ್ಕು ನಲ್ಲವನ್ ಅಂತ ರಜನಿಕಾಂತ್ ಅವರು ರೀಮೇಕ್ ಮಾಡ್ತಾರೆ. ರಜನಿಕಾಂತ್ ಅವರು ಮಾಣಿಕಂ ಅನ್ನೋ ಪಾತ್ರದಲ್ಲಿ ಸ್ಕೋರ್ ಮಾಡಿರ್ತಾರೆ. 3 ಡೈಮೆನ್ಷನ್ನಲ್ಲಿ ರಜನಿಕಾಂತ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿರ್ತಾರೆ. ತಮಿಳಿನಲ್ಲಿ ಈ ಸಿನಿಮಾ 225 ದಿನಗಳ ಭರ್ಜರಿ ಪ್ರದರ್ಶನ ಕಂಡು ಬ್ಲಾಕ್ ಬಾಸ್ಟರ್ ಆಗಿರುತ್ತೆ. ಮಾಣಿಕಂ ಅನ್ನೋ ಪಾತ್ರದ ಅಭಿನಯಕ್ಕೆ ರಜನಿಕಾಂತ್ ಅವರಿಗೆ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಬಂದಿರುತ್ತೆ. ಮತ್ತು ಇದರ ಕನ್ನಡ ರೀಮೇಕ್ ರೇಟ್ಸನ್ನು ಡಿ.ವಿ. ರಾಜರಾಮ್ ರವರು ತಂದಿರ್ತಾರೆ. ಕನ್ನಡದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರವರನ್ನ ಕ್ಯಾಸ್ಟಿಂಗ್ ಮಾಡಿ ತಮಿಳಿನಲ್ಲಿ ಹೀರೋಯಿನ್ ಪಾತ್ರ ಮಾಡಿದ್ದ ರಾಧಿಕಾ ಅವರನ್ನೇ ಕನ್ನಡದಲ್ಲಿ ಹೀರೋಯಿನ್ ಆಗಿ ಆಯ್ಕೆ ಮಾಡ್ಕೊಳ್ತಾರೆ. ಎಚ್.ಆರ್. ಭಾರ್ಗವ ನಿರ್ದೇಶನದಲ್ಲಿ ಜೀವನ ಚಕ್ರ ಅನ್ನೋ ಟೈಟಲ್ನಲ್ಲಿ 1985ರಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ರವರು 3 ಡೈಮೆನ್ಷನ್ನಲ್ಲಿ ಎಕ್ಸ್ಟ್ರಾರ್ಡಿನರಿಯಾಗಿ ಪರ್ಫಾರ್ಮೆನ್ಸ್ ಮಾಡಿರ್ತಾರೆ. ಯಂಗೇಜ್ನಲ್ಲಿದ್ದಾಗ ರೌಡಿಯಾಗಿ, ಮದುವೆ ಆದಮೇಲೆ ಒಬ್ಬ ಜವಾಬ್ದಾರಿಯುತ ಗಂಡನಾಗಿ, ನಂತರ ಪ್ರೀತಿಯ ತಂದೆಯಾಗಿ, ಈ ಥರ ಡಿಫರೆಂಟ್ ಆಫ್ ಸ್ಟೈಲ್ ಪರ್ಫಾರ್ಮೆನ್ಸ್ನಿಂದ ನಲ್ಲವನ್ಕು ನಲ್ಲವನ್ ರಜನಿರವರ ಸಿನಿಮಾ ಆದರೆ, ಜೀವನ ಚಕ್ರ ವಿಷ್ಣು ಸಿನಿಮಾ ಅನ್ನೋ ಥರ ಸ್ಕ್ರೀನ್ ಮೇಲೆ ಎಕ್ಸ್ಟ್ರಾರ್ಡಿನರಿಯಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿರ್ತಾರೆ ವಿಷ್ಣುವರ್ಧನ್ ಅವರು. ಒಂದೊಂದು ಹಂತದಲ್ಲೂ ತುಂಬ ಸೆಟಲ್ ಆಗಿ ಆ್ಯಕ್ಟ್ ಮಾಡಿ ಸಿನಿಮಾಗೆ ವ್ಯಾಲ್ಯೂನ ಆ್ಯಡ್ ಮಾಡಿರ್ತಾರೆ. ತಮಿಳಿನಲ್ಲಿ ರಜನಿಕಾಂತ್ ಅವರಿಗೆ ಕ್ಲೈಮ್ಯಾಕ್ಸ್ನಲ್ಲಿ ಒಂದು ಆಕ್ಷನ್ ಇಟ್ಟು ಹ್ಯಾಪಿ ಎಂಡಿಂಗ್ ಕೊಟ್ಟಿರ್ತಾರೆ. ಆದರೆ ಕನ್ನಡದಲ್ಲಿ ವಿಷ್ಣುವರ್ಧನ್ ರವರು ತಮ್ಮ ಆಸ್ತಿನೆಲ್ಲ ತನ್ನ ಮಗಳಿಗೆ ಒಪ್ಪಿಸಿ ರಾಧಿಕಾ ಅವರ ಫೋಟೋ ಮಾತ್ರ ತಗೊಂಡು ಒಬ್ಬರೇ ಹೊರಟು ಹೋಗೋ ಥರ ಕ್ಲೈಮ್ಯಾಕ್ಸ್ ಮಾಡಿರ್ತಾರೆ. ಸೂಪರ್ ಕ್ಲೈಮ್ಯಾಕ್ಸ್ ಅನ್ಬಹುದು. ವಿಷ್ಣುವರ್ಧನ್ ಅವರು ಅಲ್ಲಿಯವರೆಗೆ ಸಾಕಷ್ಟು ಫ್ಯಾಮಿಲಿ ಸಬ್ಜೆಕ್ಟ್ ಮಾಡಿದರೂ ಕೂಡ 3 ಡೈಮೆನ್ಷನ್ನಲ್ಲಿ ಡಿಸೈನ್ ಆಗಿದ್ದ ವಿಷ್ಣುವರ್ಧನ್ ಅವರ ಪಾತ್ರ ಒಳಗೊಂಡ ಈ ಸಿನಿಮಾ ವಿಭಿನ್ನವಾಗಿ ಕಾಣುತ್ತೆ. ಟೋಟಲ್ ಆಗಿ ಈ ಸಿನಿಮಾ 150 ದಿನಗಳ ಭರ್ಜರಿ ಪ್ರದರ್ಶನ ಕಂಡು ಬ್ಲಾಕ್ ಬಾಸ್ಟರ್ ಆಗಿರುತ್ತೆ. ಸೂರ್ಯವಂಶ. ನಾವೆಲ್ಲ ಚಿಕ್ಕವರಿದ್ದಾಗ ಉದಯ ಟಿವಿಯಲ್ಲಿ ಈ ಸಿನಿಮಾನ ನೋಡಿ ಬೆಳೆದವರು. ಇಂದಿಗೂ ಈ ಸಿನಿಮಾ ನೋಡಿದರೆ ಅದೇ ಫೀಲ್ ಕೊಡುತ್ತೆ. 1997ರಲ್ಲಿ ತಮಿಳಿನಲ್ಲಿ ಸೂರ್ಯವಂಶಂ ಅಂತ ಒಂದು ಸಿನಿಮಾ ರಿಲೀಸ್ ಆಗಿರುತ್ತೆ. ಅಲ್ಲಿ ಸೂಪರ್ ಹಿಟ್ ಆದ ನಂತರ ತೆಲುಗುಗೆ ಸೂರ್ಯವಂಶಂ ಅನ್ನೋ ಹೆಸರಲ್ಲಿ 1998ರಲ್ಲಿ ಸಿನಿಮಾ ರೀಮೇಕ್ ಆಗುತ್ತೆ. ನಂತರ 1999ರಲ್ಲಿ ಸೂರ್ಯವಂಶಂ ಅಂತಾನೆ ಹಿಂದಿ ಭಾಷೆಗೂ ಸಹ ರೀಮೇಕ್ ಆಗುತ್ತೆ. ತೆಲುಗುನಲ್ಲಿ ವೆಂಕಟೇಶ್ ರಾವ್ ರವರು ಆ್ಯಕ್ಟ್ ಮಾಡಿದರೆ ಹಿಂದಿಯಲ್ಲಿ ಅಮಿತಾಬ್ ಬಚ್ಚನ್ ರವರು ಆ್ಯಕ್ಟ್ ಮಾಡಿರ್ತಾರೆ. ಇದರ ಮಧ್ಯೆ ಇದರ ಕನ್ನಡ ರೀಮೇಕ್ ರೇಟ್ಸನ್ನು ಎಚ್.ಡಿ. ಕುಮಾರಸ್ವಾಮಿ ರವರು ತಂದಿರ್ತಾರೆ. ತಮಿಳು ಬಿಟ್ಟರೆ ತೆಲುಗು ಹಾಗೂ ಹಿಂದಿಯಲ್ಲಿ ಈ ಸಿನಿಮಾ ಸಕ್ಸಸ್ಫುಲ್ ಸಿನಿಮಾ ಆಗಲ್ಲ, ಅವರೇಜ್ ಆಗಿರುತ್ತೆ. ಅಷ್ಟೊತ್ತಿಗೆ ಕನ್ನಡದ ಸೂರ್ಯವಂಶ ಎಸ್. ನಾರಾಯಣ್ ರವರ ನಿರ್ದೇಶನದಲ್ಲಿ ಶೂಟಿಂಗ್ ಶುರುವಾಗಿರುತ್ತೆ. ಅಮಿತಾಬ್ ಬಚ್ಚನ್ ರವರ ಸಿನಿಮಾ ಅವರೇಜ್ ಆಗಿದೆ ಅಂದಮೇಲೆ ಕನ್ನಡದಲ್ಲೂ ಈ ಸಿನಿಮಾ ಹೋಗಲ್ಲ ಅಂತ ಗಾಂಧಿನಗರದಲ್ಲಿ ಮಾತುಕತೆಗಳು ಹರಿದಾಡಲು ಶುರುವಾಗುತ್ತೆ. ಆದರೆ ಕಲಾ ಸಾಮ್ರಾಟ್ ಎಸ್. ನಾರಾಯಣ್ ರವರು ಕನ್ನಡದ ನೇಟಿವಿಟಿಗೆ ತಕ್ಕನಾಗಿ ಸಿನಿಮಾ ಮಾಡಿರ್ತಾರೆ. ವಿಷ್ಣುವರ್ಧನ್ ರವರು ಕನಕಮೂರ್ತಿ, ಸತ್ಯಮೂರ್ತಿ ಅನ್ನೋ 2 ಪಾತ್ರಗಳಲ್ಲಿ ಎಕ್ಸ್ಟ್ರಾರ್ಡಿನರಿಯಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿರ್ತಾರೆ. ಸತ್ಯಮೂರ್ತಿ ಅನ್ನೋ ಪಾತ್ರಕ್ಕೆ ಬೇಕಾದ ಗತ್ತು ಗಾಂಭೀರ್ಯವನ್ನ, ಹಾಗೆ ಕನಕಮೂರ್ತಿ ಅನ್ನೋ ಪಾತ್ರಕ್ಕೆ ಬೇಕಾದ ಮುಗ್ಧತೆಯನ್ನ ಸ್ಕ್ರೀನ್ ಮೇಲೆ ತುಂಬಾ ನ್ಯಾಚುರಲ್ ಆಗಿ ತಂದಿರ್ತಾರೆ ಡಾಕ್ಟರ್ ವಿಷ್ಣುವರ್ಧನ್ ರವರು. ಹೀರೋಯಿನ್ ವಿಜಯಲಕ್ಷ್ಮಿ ರವರು ಅವಮಾನ ಮಾಡಿ ದನಕರಗಳಿಗೆ ಹೋಲಿಸಿ ಮಾತಾಡಿದಾಗ ಆ ಸೀನ್ನಲ್ಲಿ ವಿಷ್ಣುವರ್ಧನ್ ರವರ ಪರ್ಫಾರ್ಮೆನ್ಸ್, ಬಾಡಿ ಲ್ಯಾಂಗ್ವೇಜ್ ಅದ್ಭುತವಾಗಿರುತ್ತೆ. ಹೀಗೆ ಶುರುವಿನಿಂದ ಕೊನೆ ತನಕ ಸೂರ್ಯವಂಶ ಸಿನಿಮಾನ ವಿಷ್ಣುವರ್ಧನ್ ರವರು ತಮ್ಮ ಹೆಗಲ ಮೇಲೆ ಎತ್ಕೊಂಡು ಹೋಗಿರ್ತಾರೆ. ಅಮಿತಾಬ್ ಬಚ್ಚನ್ ರವರ ಹಿಂದಿಯ ಸೂರ್ಯವಂಶಂ ಅವರೇಜ್ ಆದರೆ ಕನ್ನಡದ ವಿಷ್ಣು ಸೂರ್ಯವಂಶ ಬ್ಲಾಕ್ ಬಾಸ್ಟರ್ ಆಗುತ್ತೆ. 1999ರಲ್ಲಿ ಸೂರ್ಯವಂಶ ಸಿನಿಮಾ ರಿಲೀಸ್ ಆಗುತ್ತೆ. ಅದಾದ 5 ವಾರಗಳ ನಂತರ AK-47 ರಿಲೀಸ್ ಆದರೂ ಕೂಡ ಸೂರ್ಯವಂಶ ಸಿನಿಮಾದ ಕಲೆಕ್ಷನ್ ಡ್ರಾಪ್ ಆಗಲ್ಲ. ಆ ಕಾಲಕ್ಕೆ 15 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವುದರ ಮುಖಾಂತರ ಬ್ಲಾಕ್ ಬಾಸ್ಟರ್ ಆಗುತ್ತೆ. ಯಜಮಾನ. ಕನ್ನಡ ಚಿತ್ರರಂಗದಲ್ಲಿ ಸಾರ್ವಕಾಲಿಕ ದಾಖಲೆ ಬರೆದ ಸಿನಿಮಾಗಳಲ್ಲಿ ಯಜಮಾನ ಕೂಡ ಒಂದು. ಆ ಕಾಲಕ್ಕೆ 40 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದ ಈ ಸಿನಿಮಾ ಒಂದು ರೀಮೇಕ್ ಆಗಿರುತ್ತೆ.
ಪ್ರೊಡ್ಯೂಸರ್ ರೆಹಮಾನ್ ರವರು ಯಾವುದೋ ಕೆಲಸಕ್ಕೆ ಚೆನ್ನೈಗೆ ಹೋಗಿದ್ದಾಗ ಅಲ್ಲಿ ವಾರಂತ ಪೋಲೆ ಅನ್ನೋ ತಮಿಳು ಸಿನಿಮಾನ ನೋಡಿ ತುಂಬ ಇಷ್ಟಪಟ್ಟು ಆ ಸಿನಿಮಾದ ಕನ್ನಡ ರೀಮೇಕ್ ರೇಟ್ಸನ್ನು ತಂದಿರ್ತಾರೆ. ಮೊದಲೇ ಅವ್ರ ತಲೆಯಲ್ಲಿ ಇದ್ದದ್ದು ಈ ಸಿನಿಮಾನ ವಿಷ್ಣುವರ್ಧನ್ ರವರು ಮಾಡಬೇಕು ಅಂತ. ಅದೇ ರೀತಿ ಲೀಡ್ ಕ್ಯಾರೆಕ್ಟರ್ಗೆ ವಿಷ್ಣುವರ್ಧನ್ ರವ್ರನ್ನ ಫಿಕ್ಸ್ ಮಾಡಿ ತಮ್ಮಂದಿರ ಪಾತ್ರಕ್ಕೆ ಶಶಿಕುಮಾರ್, ಅಭಿಜಿತ್ ಹಾಗೆ ಹೀರೋಯಿನ್ ಪಾತ್ರಕ್ಕೆ ಪ್ರೇಮರ್ ಅವರನ್ನು ಕಾಸ್ಟಿಂಗ್ ಮಾಡ್ತಾರೆ. ಆರ್ ಶೇಷಾದ್ರಿ ಅವರು ಇದನ್ನು ನಿರ್ದೇಶನ ಮಾಡಿರ್ತಾರೆ. ಆದರೆ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ನಡೆಯುವಂಥ ಸಂದರ್ಭದಲ್ಲಿ ನಿರ್ದೇಶಕ ಆರ್ ಶೇಷಾದ್ರಿ ಅವರು ಆಕ್ಸಿಡೆಂಟ್ನಿಂದ ಸಾವನ್ನಪ್ಪುತ್ತಾರೆ. ನಂತರ ಇದರ ಕೋ ಪ್ರೊಡ್ಯೂಸರ್ ಆದ ರಾಧಾ ಭಾರತಿ ಅವರು ಸಿನಿಮಾನ ಕಂಪ್ಲೀಟ್ ಮಾಡ್ತಾರೆ. 2000ನ ಡಿಸೆಂಬರ್ನಲ್ಲಿ ಅಣ್ಣವರು ವೀರಪ್ಪನಿಂದ ಬಿಡುಗಡೆ ಆದ ನಂತರ ಯಜಮಾನ ಅನ್ನೋ ಟೈಟಲ್ನಲ್ಲಿ ಸಿನಿಮಾ ರಿಲೀಸ್ ಮಾಡ್ತಾರೆ. ದ್ವಿಪಾತ್ರದಲ್ಲಿ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿರ್ತಾರೆ. ಎರಡೂ ಪಾತ್ರಗಳಲ್ಲಿ ತಮ್ಮ ಎಕ್ಸ್ಪ್ರೆಷನ್ಸ್, ಬಾಡಿ ಲ್ಯಾಂಗ್ವೇಜ್ ಮೂಲಕ ತುಂಬ ಸೆಟಲ್ ಆಗಿ ಆ್ಯಕ್ಟ್ ಮಾಡಿರ್ತಾರೆ. ಅಣ್ಣ ತಮ್ಮಂದಿರ ಬಾಂಧವ್ಯ ಹೇಗಿರಬೇಕು ಅನ್ನೋದನ್ನು ತಮ್ಮ ಎರಡೂ ಪಾತ್ರಗಳಿಂದ ಪ್ರೇಕ್ಷಕರಿಗೆ ಮನದಟ್ಟು ಮಾಡಿಸಿರ್ತಾರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಒಬ್ಬ ಜವಾಬ್ದಾರಿಯುತ ಅಣ್ಣನ ಪಾತ್ರಕ್ಕೆ ಯಾವ ಥರ ಬಾಡಿ ಲ್ಯಾಂಗ್ವೇಜ್ ಬೇಕೋ, ಒಬ್ಬ ವಿದ್ಯಾವಂತ ತಮ್ಮನ ಪಾತ್ರಕ್ಕೆ ಯಾವ ಥರ ಬಾಡಿ ಲ್ಯಾಂಗ್ವೇಜ್ ಬೇಕೋ, ಇವನ್ನೆಲ್ಲ ತುಂಬ ಚೆನ್ನಾಗಿ ಸ್ಕ್ರೀನ್ ಮೇಲೆ ಮನ ಮುಟ್ಟೋ ಥರ ತೋರಿಸಿರ್ತಾರೆ. ಫ್ಯಾಮಿಲಿ ಆಡಿಯನ್ಸ್ಗಳು ಈ ಸಿನಿಮಾನ ಮುಗಿಬಿದ್ದು ನೋಡ್ತಾರೆ. 100ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ 100 ದಿನ ಕಂಪ್ಲೀಟ್ ಮಾಡಿ, 38 ಥಿಯೇಟರ್ಗಳಲ್ಲಿ 25 ವಾರ ಕಂಪ್ಲೀಟ್ ಮಾಡಿ, 25 ಥಿಯೇಟರ್ನಲ್ಲಿ 200 ದಿನ ಕಂಪ್ಲೀಟ್ ಮಾಡಿ, 5 ಥಿಯೇಟರ್ನಲ್ಲಿ 300 ದಿನ ಕಂಪ್ಲೀಟ್ ಮಾಡುವುದರ ಮುಖಾಂತರ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿರುತ್ತೆ ಯಜಮಾನ ಸಿನಿಮಾ. ಹೋಬಳಿ ಮಟ್ಟದ ಚಿತ್ರಮಂದಿರಗಳಲ್ಲೂ ಕೂಡ 100 ದಿನ ಪ್ರದರ್ಶನ ಕಾಣುವುದರ ಮುಖಾಂತರ ಆ ಕಾಲಕ್ಕೆ 40 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಇಂಡಸ್ಟ್ರಿ ಹಿಟ್ ಆಗಿ ಹೊರಹೊಮ್ಮುತ್ತೆ. ನಾನು ಮೊದಲೇ ಹೇಳಿದಾಗೆ ರೀಮೇಕ್ನಲ್ಲಿ ಇಂಡಸ್ಟ್ರಿ ಹಿಟ್ ಕೊಡೋ ತಾಕತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮಾತ್ರ ಇರೋದು. ದಿಗ್ಗಜರು 70ಸ್ನಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಕಾಂಬಿನೇಷನ್ನಲ್ಲಿ ಸುಮಾರು ಸಿನಿಮಾಗಳು ರಿಲೀಸ್ ಆಗಿರ್ತವೆ. ನಾಗರ ಹಾವು, ನಾಗರ ಹೊಳೆ, ಹವಳ ಹೆಜ್ಜೆ, ಚಿನ್ನ ನಿನ್ನ ಮುದ್ದಾಡುವೆ ಹೀಗೆ. ಆದರೆ ಅಂಥ ಸಿನಿಮಾ ಆದ ನಂತರ ಅಂಬರೀಷ್ ಅವರು ಸೂಪರ್ ಸ್ಟಾರ್ ಆದಾಗ ಈ ಕಾಂಬಿನೇಷನ್ನಲ್ಲಿ ಸಿನಿಮಾಗಳು ಕಡಿಮೆಯಾಗುತ್ತೆ. ಆಗ 1998ರಲ್ಲಿ ಶರತ್ ಕುಮಾರ್ ಹಾಗೂ ವಿಜಯ್ ಕುಮಾರ್ ನಟನೆಯಲ್ಲಿ ನಟ್ಪುಕ್ಕಾಗ ಅಂತ ತಮಿಳಿನಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಿರುತ್ತೆ. ಇದನ್ನು KS ರವಿಕುಮಾರ್ ಡೈರೆಕ್ಟ್ ಮಾಡಿರ್ತಾರೆ. ತಮಿಳಿನಲ್ಲಿ ಈ ಸಿನಿಮಾ ಬ್ಲಾಕ್ ಬಾಸ್ಟರ್ ಆಗುತ್ತೆ. ನಂತರ 1999ರಲ್ಲಿ ತೆಲುಗುಗೆ ಈ ಸಿನಿಮಾ ರೀಮೇಕ್ ಆಗುತ್ತೆ. ತೆಲುಗುನಲ್ಲಿ ಚಿರಂಜೀವಿ ಹಾಗೂ ವಿಜಯ್ ಕುಮಾರ್ ಅವರು ಆ್ಯಕ್ಟ್ ಮಾಡಿರ್ತಾರೆ. ಅಲ್ಲೂ ಸೂಪರ್ ಹಿಟ್ ಆದಮೇಲೆ ಇದರ ಕನ್ನಡ ರೀಮೇಕ್ ರೇಟ್ಸನ್ನು ರಾಕ್ಲೈನ್ ವೆಂಕಟೇಶ್ ಅವರು ತಂದಿರ್ತಾರೆ. ಕನ್ನಡದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು ಹಾಕೊಂಡು ಸಿನಿಮಾ ಮಾಡಬೇಕೆಂದು ಬಯಸ್ತಾರೆ. ಆಗ ಅಂಬರೀಷ್ ಅವರನ್ನು ಅಪ್ರೋಚ್ ಮಾಡಿದಾಗ ಅವರು ಒಪ್ಪಿಗೆ ಸೂಚಿಸ್ತಾರೆ. ಯಾವಾಗ ಅಂಬರೀಷ್ ಅವರು ಒಪ್ಪಿದ್ದಾರೆ ಅಂತ ವಿಷ್ಣುವರ್ಧನ್ ಅವರಿಗೆ ಗೊತ್ತಾಗುತ್ತೋ ಆಗ ತುಂಬ ಖುಷಿಯಿಂದ ಸಿನಿಮಾ ಮಾಡಲು ವಿಷ್ಣುವರ್ಧನ್ ಅವರು ಒಪ್ಕೊಳ್ತಾರೆ. ಯಜಮಾನ ರಿಲೀಸ್ ಆಗಿ 45 ದಿನದ ಅಂತರದಲ್ಲಿ ದಿಗ್ಗಜರು ಸಿನಿಮಾ ರಿಲೀಸ್ ಆಗುತ್ತೆ. ಯಜಮಾನ ಎಲ್ಲ ಕಡೆ ಹೌಸ್ಫುಲ್ ಆಗ್ತಿರುತ್ತೆ. ದಿಗ್ಗಜರು ಸಿನಿಮಾಗೆ ಟಿಕೆಟ್ ಸಿಗದೆ ಹೋದವರೆಲ್ಲ ಯಜಮಾನ ಸಿನಿಮಾಗೆ ಬರ್ತಾರೆ. ಯಜಮಾನ ಸಿನಿಮಾಗೆ ಟಿಕೆಟ್ ಸಿಗದೆ ಹೋದವರೆಲ್ಲ ದಿಗ್ಗಜರು ಸಿನಿಮಾಗೆ ಬರ್ತಾರೆ. ಹೀಗೆ ಇವೆರಡು ಸಿನಿಮಾಗಳು ರಾಜ್ಯಾದ್ಯಂತ ಭರ್ಜರಿ ಪ್ರದರ್ಶನ ಕಾಣ್ತವೆ. ಕನ್ನಡದಲ್ಲಿ ಡಿ ರಾಜೇಂದ್ರ ಬಾಬು ದಿಗ್ಗಜರು ಸಿನಿಮಾವನ್ನು ನಿರ್ದೇಶನ ಮಾಡಿರ್ತಾರೆ. ರೆಬಲ್ ಸ್ಟಾರ್ ಅಂಬರೀಷ್ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾಡಿನರಿಯಾಗಿ ಮೂಡಿ ಬಂದಿರುತ್ತೆ. ನಿಜ ಜೀವನದಲ್ಲೂ ಇವರಿಬ್ಬರು 40 ವರ್ಷದ ಸ್ನೇಹಿತರಾಗಿದ್ದರಿಂದ ಇವರಿಬ್ಬರದು ಆ್ಯಕ್ಟಿಂಗ್ ಅಂತ ಅನಿಸ್ತಾ ಇರಲ್ಲ. ಮಾತಾಡೋದೇ ಆಗಲಿ, ಪ್ರೀತಿನ ಹಂಚ್ಕೊಳ್ಳೋದೇ ಆಗಲಿ ಎಲ್ಲ ತುಂಬ ನ್ಯಾಚುರಲ್ ಆಗಿ ಮೂಡಿ ಬಂದಿರುತ್ತೆ. 2-3 ಕಡೆ ವಿಷ್ಣುವರ್ಧನ್ ಅವರು ತಮ್ಮ ಪರ್ಫಾರ್ಮೆನ್ಸ್ನಿಂದ ಕಣ್ಣಲ್ಲಿ ನೀರು ತರಿಸ್ತಾರೆ. ಜೈಲಿನಿಂದ ತನ್ನ ತಾಯಿ ಉಮಾಶ್ರೀ ಅವರನ್ನು ನೋಡೋಕೆ ಬಂದಾಗ ಅಲ್ಲಿ ವಿಷ್ಣುವರ್ಧನ್ ಅವರು ಅದ್ಭುತ ಅಭಿನಯ ಮಾಡಿರ್ತಾರೆ. ಈ ಸಿನಿಮಾಗೆ ಇನ್ನೊಂದು ಪ್ಲಸ್ ಆದದ್ದು ಅಂದರೆ ಹಂಸಲೇಖರ್ ಅವರ ಕುಚುಕು ಕುಚುಕು ಅನ್ನೋ ಹಾಡು. ಈ ಹಾಡು ಈಗಲೂ ಎವರ್ಗಿನ ಹಾಡಾಗಿ ಉಳಿದಿದೆ. ಅಂಬರೀಷ್ ಹಾಗೂ ವಿಷ್ಣುವರ್ಧನ್ ಅವರ ಸೆಂಟಿಮೆಂಟ್ ಸೀನ್ಗಳು ಎಕ್ಸ್ಟ್ರಾಡಿನರಿಯಾಗಿ ಮೂಡಿ ಬಂದಿರುತ್ತೆ. ರಾಜ್ಯಾದ್ಯಂತ ಯಜಮಾನ ಜೊತೆಗೆ 125 ದಿನಗಳ ಭರ್ಜರಿ ಪ್ರದರ್ಶನ ಕಾಣುವುದರ ಮುಖಾಂತರ ದಿಗ್ಗಜರು ಬ್ಲಾಕ್ ಬಾಸ್ಟರ್ ಆಗುತ್ತೆ. ಗೆಳೆಯರೇ, ಇದೇ ರೀತಿ ವಿಷ್ಣುವರ್ಧನ್ ಅವರ ಕೈ ಹಿಡಿದ ರೀಮೇಕ್ ಸಿನಿಮಾಗಳು ಸಾಕಷ್ಟು ಇವೆ. ಅವನ್ನೆಲ್ಲ ಒಂದೇ ವಿಡಿಯೋದಲ್ಲಿ ಹೇಳಿದರೆ ವಿಡಿಯೋ ಡ್ಯೂರೇಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ಪಾರ್ಟ್ 2, ಪಾರ್ಟ್ 3 ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಿಮ್ಮ ಸಪೋರ್ಟ್ ಇರಲಿ ಅಂತ ಬಯಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಈ ಸಿನಿಮಾಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.